ಜೋರಾದ ಶೇಪಿ ಮಾಡಿಲ್ಲ. ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ಮೈಸೂರು ಸ್ಯಾಂಡಲ್ ಸೋಪ್ ಇದರ ನೂತನವಾಗಿ ರಾಯಭಾರಿಯ ಅನಾವರಣ ಮತ್ತು ಹೊಸ ರೂಪದ ಒಂದು ವಿಜೃಂಭಣೆಯ ಸಮಾರಂಭದಲ್ಲಿ ಇದೀಗ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ KSTLನ ಕರ್ನಾಟಕ ಸೋಪ್ಸ್ ಇಂಟೆಲಿಜೆನ್ಸ್ ಲಿಮಿಟೆಡ್ನ ಅಧ್ಯಕ್ಷರು ಶಾಸಕರಾದಂತಹ ಶ್ರೀ ಅಪ್ಪಾಜಿ ನಾಡಗೌಡ ಅವರೇ. ಅಪ್ಪಾಜಿ ನಾಡಗೌಡರು ಇಂಗ್ಲಿಷ್ನಲ್ಲಿ ಮಾತನಾಡಿದ್ದಾರೆ, ನಾನು ಕನ್ನಡದಲ್ಲಿ ಮಾತಾಡ್ತೇನೆ. ವಿಲ್ ಕೆಟರ್ ಫಾರ್ ಬೋತ್ ಇಂಗ್ಲಿಷ್ ಆಸ್ ವೆಲ್ as ಕನ್ನಡ. ಎಲ್ಲರಿಗೂ ನಮಸ್ಕಾರ. ಸೊ ನಮ್ಮ ಈ ನೂತನ ರಾಯಭಾರಿ ಖ್ಯಾತ ಚಲನಚಿತ್ರ ತಾರೆ ಇವತ್ತು ಸುಮಾರು 28.3 ಮಿಲಿಯನ್, ಸುಮಾರು 3 ಕೋಟಿ ಒಂದು ಫಾಲೋವರ್ಸ್ನ ಹೊಂದಿದಂತ ನಮ್ಮೆಲ್ಲರ ನೆಚ್ಚಿನ ನಾಯಕಿ ಚಲನಚಿತ್ರ ತಾರೆ ಶ್ರೀಮತಿ ಮಿಸ್ ತಮ್ಮನ ನಮ್ಮ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ನ ಪ್ರಿನ್ಸಿಪಲ್ ಸೆಕ್ರೆಟರಿ ಅಂತ ಶ್ರೀ ಸೆಲ್ವಕುಮಾರ್ ಅವರೇ, KSTL ನ ಶ್ರೀ ವಿಶ್ವನಾಥ್ ಅವರೇ, ಟೆಕ್ನಿಕಲ್ ಅಡ್ವೈಸರ್ ಆದಂತಹ ಶ್ರೀ ರಜನಿಕಾಂತ್ ಅವರೇ, MSIMD ಅವರಂತಹ ಶ್ರೀ ಮನೋಜ್ ಕುಮಾರ್ ಅವರೇ, FHRIದ ಅಧ್ಯಕ್ಷರಾದ ಶ್ರೀ ಶ್ಯಾಮರಾಜ್ ಅವರೇ, ಪ್ರೊಫೆಸರ್ ಅರವಿಂದ್ ಕಲ್ಗಡಿ ಅವರೇ, ಇಂಡಿಪೆಂಡೆಂಟ್ ಡೈರೆಕ್ಟರ್ ಆದಂತಹ ಶ್ರೀಮತಿ ಪದ್ಮಾ ವೆಂಕಟ್ದಾರ್ ಅವರೇ, ಶ್ರೀ ಸಂತೋಷ್ ಪಾಟೀಲ್ ಅವರೇ, ನಮ್ಮ ವಿಧಾನ ಪರಿಷತ್ನ ಸದಸ್ಯರಾದ ಶ್ರೀ ಶಿವಕುಮಾರ್ ಅವರೇ, ಮುಖ್ಯಮಂತ್ರಿಗಳ ಪ್ರೆಸ್ ಸೆಕ್ರೆಟರಿ ಆದಂತಹ ಶ್ರೀ ಪ್ರಭಾಕರ್ ಅವರೇ, ಎಲ್ಲ KSTLನ ಅಧಿಕಾರಿಗಳೇ, ಗಣ್ಯರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು KSTL ಏನಿದೆ ಸುಮಾರು 108 ವರ್ಷಗಳ ಒಂದು ಇತಿಹಾಸವನ್ನು ಹೊಂದಿ ಎರಡನೇ ಮಹಾಯುದ್ಧದಲ್ಲಿ ಅವತ್ತು ನಮ್ಮೆಲ್ಲರ ಮಹಾರಾಜರಾಗಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಈ ಗಂಧದ ರಫ್ತು ಆಗದಲ್ಲ ನಾವು ಏನ್ ಮಾಡಬೇಕು ಅಂತ ತಿಳ್ಕೊಂಡು ಆವಾಗ ದಿವಾನರಾದಂಥ ಶ್ರೀ ಎಂ ವಿಶ್ವೇಶ್ವರಯ್ಯವರು ಹಾಗೂ ಶ್ರೀ SG ಶಾಸ್ತ್ರಿ ಅವರು ಇವ್ರನ್ನ ಲಂಡನ್ಗೆ ಕಳಿಸಿ ಅಲ್ಲಿಯ ತಂತ್ರಜ್ಞಾನವನ್ನು ಪಡ್ಕೊಂಡು ಇವತ್ತು ಈ ಆಯಿಲ್ ಅನ್ನ ಇದು ಮಾಡೋ ಜೊತೆಗೆ ಸಿಗದ ಎಣ್ಣೆ ಜೊತೆಗೆ ಇವತ್ತು ಸಹ ಮೈಸೂರು ಸ್ಯಾಂಡಲ್ ಸೋಪ್ ಇವತ್ತು ಸಹ ಪ್ರಾರಂಭ ಆಯಿತು. ಇದು ನಮ್ಮ ದೇಶದ ಒಂದು ಹೆಮ್ಮೆಯ ಒಂದು ಸಂಸ್ಥೆಯಾಗಿದೆ. ಇವತ್ತು ಸಹಜವಾಗಿ 108 ವರ್ಷದ ಇತಿಹಾಸ ಇದ್ದಂತಹ ಸಂಸ್ಥೆ ಅನೇಕ ಏಳು ಬೀಳು ಹೀಗೆ ಅದರ ಪಾಲಾದರೂ ಕೂಡ ಆ ಸಮಸ್ಯೆಗಳನ್ನ ಮೆಟ್ಟಿ ನಿಂತು ಇವತ್ತು FMCG ಸೆಕ್ಟರ್ನಲ್ಲಿ
ಇವತ್ತು ಎಲ್ಲ ಕಾರ್ಪೊರೇಟ್ ಜೊತೆಗೆ ಸ್ಪರ್ಧೆ ಮಾಡಿ ಇವತ್ತು ದಿವಸ ನಾವು ಪ್ರಥಮ ಸ್ಥಾನವನ್ನು ಹೊಂದಿದ್ದೀವಿ ಅಂತಂದ್ರೆ ಬಹಳ ಸಂತೋಷ ಅನಿಸ್ತದೆ. ಈಗಾಗಲೇ ಪ್ರಶಾಂತ್ ಅವರು, ನಮ್ಮ ಅಧ್ಯಕ್ಷರಾದಂತ CS ನಾಡಗೌಡರು ಈ ಸಂಸ್ಥೆಯ ಈಗಿನ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಒಂದು ಮಾತನಾಡಿದ್ದಾರೆ. ಇವತ್ತು ನಾನು ಬೃಹತ್ ಕೈಗಾರಿಕಾ ಸಚಿವನಾದ್ಮೇಲೆ ಏನಾದ್ರೂ ಇದಕ್ಕೆ ಒಂದು ಸ್ಪರ್ಶ ಕೊಡಬೇಕು, ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡು ನಾವು ಚಿಂತನೆ ಮಾಡಿ ಇವತ್ತು ನಮ್ಮ ಮುಂದೆ ಕುಜ್ಜದಾರ ರಜನಿಕಾಂತ್ ಅವ್ರನ್ನ ನಾವು ಟೆಕ್ನಿಕಲ್ ಅಡ್ವೈಸರ್ ಅಂತ ಹೇಳಿ, ಯಾಕಂದ್ರೆ ಹಿಂದೂಸ್ತಾನ್ ಲಿವರ್ನಲ್ಲಿ ಅವರು ಅನೇಕ ದಶಕಗಳಿಂದ ಕೆಲಸ ಮಾಡಿದ್ರು. ಅವರ ಒಂದು ಮಾರ್ಗದರ್ಶನ ಪಡ್ಕೊಂಡು ಎಲ್ಲರೂ ವಿಚಾರ ಮಾಡ್ಲಾಕಾಗಿ ತದನಂತರ CS ನಾಡಗೌಡರು KSTL ಅಧ್ಯಕ್ಷರಾಗಿ ನಾವೆಲ್ಲರೂ ಜೊತೆಗೂಡಿ ಇವತ್ತು ಈ ಸಂಸ್ಥೆ ಇವತ್ತು ಸುಮಾರು 1,787 ಕೋಟಿ, ಏನು ಪ್ರಾರಂಭಿಕ 1,375 ಕೋಟಿ ಇತ್ತು, ಇವತ್ತು 1,787 ಕೋಟಿ ರೂಪಾಯಿ ವಹಿವಾಟನ್ನು ಮಾಡಿ ಇವತ್ತು ಸುಮಾರು 451 ಕೋಟಿ ಲಾಭವನ್ನು ಸಂಭವಿಸಿದೆ. ಇವತ್ತು ಪ್ರಮುಖವಾಗಿ ಇದಕ್ಕೆ ಒಂದು ಆಧುನಿಕ ಸ್ಪರ್ಶವನ್ನು ಕೊಡಬೇಕು. ನಮ್ಮ ಏನು ಭವ್ಯವಾದಂತಹ ಗತವೈಭವದ ಇತಿಹಾಸ ಅದನ್ನೆಲ್ಲವನ್ನ ಕೂಡ ನಾವು ಇದು ಮಾಡಿಕೊಂಡು ಇದಕ್ಕೊಂದು ಆಧುನಿಕ ಸ್ಪರ್ಶ ಕೊಡಬೇಕು ಅಂತ ತಿಳ್ಕೊಂಡು ಇವತ್ತು ಹೊಸ ಒಂದು ಪ್ಯಾಕ್ಸ್ ಅನ್ನ ಇದು ಮಾಡಿ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ಇವತ್ತು ಕಲಾಲೋಕ ಏನು ನಮ್ಮ GI ಟ್ಯಾಗ್ ಪ್ರಾಡಕ್ಟ್ಸ್ ಇದಾವೆ, ಅದು ಮೈಸೂರು ಸಿಲ್ಕ್ ಇರ್ಬೋದು, ನಮ್ಮ ಮೈಸೂರು ಸ್ಯಾಂಡಲ್ ಸೋಪು, ಚನ್ನಪಟ್ಟಣ ಟಾಯ್ಸ್ ಎಲ್ಲವನ್ನ ಇದನ್ನ ಮಾಡಿ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಇವತ್ತು ಸಹ ಕಲಾಲೋಕದಲ್ಲಿ ಇವತ್ತು ದಿವಸ ನಾವು ಅದನ್ನು ಕೂಡ ಮಾಡಿದ್ದೇವೆ. ಇವತ್ತು ಮೈಸೂರು ಸ್ಯಾಂಡಲ್ ಸೋಪು ಬಹಳಷ್ಟು ಜನ ನಾವು ಮಾತನಾಡ್ತಾ ಇದ್ದೀವಿ, ಹಾಗಾಗಿ ವಿಶೇಷವಾಗಿ ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಮೈಸೂರು ಸ್ಯಾಂಡಲ್ಸ್ ಸಹ ಮಾರಾಟ ಇದೆ, ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ, ತಮಿಳುನಾಡು, ಮಹಾರಾಷ್ಟ್ರ, ನಾವು ಇಡೀ ದೇಶಾದ್ಯಂತ ಇದನ್ನ ಕೊಂಡೊಯ್ಯಬೇಕು. ಅಷ್ಟೇ ಅಲ್ಲ, ಒಂದು ಸಹ ನಾವು ರಫ್ತೇನ್ ಮಾಡ್ತೀವಿ, ಎಕ್ಸ್ಪೋರ್ಟೆಡ್ ಮಾಡ್ತೀವಿ, ಕೇವಲ 1% ಇದೆ ನಮ್ಮಲ್ಲಿ. ಅದನ್ನ ನಾವು ಅಮೆರಿಕ, UK, ಮಿಡ್ಲ್ ಈಸ್ಟ್ ಇಲ್ಲೂ ತರ ಎಲ್ಲ ಇದರಲ್ಲಿ ಇದನ್ನು ಕೊಂಡೊಯ್ಯಬೇಕು ಅಂತ ಹೇಳಿ ಆ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹೀಗಾಗಿ ಈ ಸಂದರ್ಭದಲ್ಲಿ ನಮಗೆ ಒಂದು ಪ್ಯಾನ್ ನ್ಯಾಷನಲ್ ಇಮೇಜ್ ಇರಬೇಕಾಗಿದ್ದು ಅಂತರೂ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೇಕು. ನಾವು ಅನೇಕ ಒಂದು ಕಮಿಟಿಯನ್ನ ಇದರಲ್ಲಿ ವಿಷಯ CS ನಾಡಗೌಡರು ಹೇಳ್ತಾ ಇದ್ರು, ಆ ಕಮಿಟಿ ಒಂದು ದಿವಸ ಒಂದು ಅವಲೋಕನ ಮಾಡಿ ಒಂದು ದಿವಸ ಎಲ್ಲರೂ ಎಕ್ಸರ್ಸೈಸ್ ಮಾಡಿ ತಮ್ಮನ್ನ ಬಾಟಿ ಅವ್ರನ್ನ ಯಾಕೆ ಆಯ್ಕೆ ಮಾಡಿದ್ರೆ ಸುಮಾರು 28.3 ಮಿಲಿಯನ್ ಅಷ್ಟೇ ಅಲ್ಲ, ರಾಷ್ಟ್ರೀಯ ಮತ್ತು ಬಹುಭಾಷೆ ಒಂದು ಚಲನಚಿತ್ರ ತಾರೆ ಆಗಿದ್ರಿಂದ ಇವತ್ತು ಅವರ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆದ್ರೆ ಒಂದು ದಿವಸ ಇದನ್ನ ಪ್ಯೂರ್ಲಿ ಬಿಸ್ನೆಸ್ ಇದು ದಿವಸ ಎಲ್ಲ ರೀತಿಯ ಒಂದು ದಿವಸ ನ್ಯಾಷನಲ್ ಇದಕ್ಕೆ ಕೊಂಡೊಯ್ಯಬೇಕು. ನಾವೇನು 5,000 ಕೋಟಿ ರೂಪಾಯಿ 2030 ಒಂದು ದಿವಸ ನಾವು ವ್ಯವಹಾರ ಮಾಡ್ಬೇಕಂತ ನೀವು ಅದನ್ನ ರೀಚ್ ಹಾಕಬೇಕು ಅನ್ನೋ ದೃಷ್ಟಿಯಿಂದ ಒಂದು ದಿವಸ ಆಯ್ಕೆ ಮಾಡಿ ಇವತ್ತು ಮೊದಲು KSTL ನಲ್ಲಿ ಸುಮಾರು 36, ನಾವು ಬರೋಕ್ಕಿಂತ ಮುಂಚೆ ಹಿಂದೆ 36 ಪ್ರಾಡಕ್ಟ್ಸ್ ಇತ್ತು. ಈಗ 57 ಪ್ರಾಡಕ್ಟ್ಸ್ ಅನ್ನ ಇವತ್ತು ದಿವಸ ನಾವು ಹೊಸದಾಗಿ ಇದನ್ನು ಮಾಡಿದ್ದೀವಿ. ಆ ಜೊತೆಗೆ ನೂತನವಾಗಿ ನಾವು ವಿಜಯಪುರ ಮತ್ತು ದಾಬಾಸ್ಪೇಟ್ನಲ್ಲಿ ಇವತ್ತು ಉತ್ಪಾದನಾ ಘಟಕಗಳನ್ನು ಕೂಡ ಪ್ರಾರಂಭ ಮಾಡಬೇಕು ಅನ್ನುವಂತ ನಿರ್ಣಯ ತೆಗೆದುಕೊಂಡಿದ್ದೀವಿ. ಇವತ್ತು ಇಲ್ಲಿ 2 ವರ್ಟಿಕಲ್ಸ್, ಒಂದು ಬ್ಯೂಟಿ ಪ್ರಾಡಕ್ಟ್ಸ್, ಇನ್ನೊಂದು ಹೋಮ್ ಪ್ರಾಡಕ್ಟ್ಸ್.
ಬಹಳಷ್ಟು ಪ್ರಾಡಕ್ಟ್ಸ್ ಇರಲಿಲ್ಲ. ಈಗ 36 ಪ್ರಾಡಕ್ಟ್ಸ್ ಇತ್ತು. ಇನ್ನು 57 ಪ್ರಾಡಕ್ಟ್ಸ್ ಮಾಡಿ 93 ಪ್ರಾಡಕ್ಟ್ಸ್ ದಿವಸ ನಾವು ಇಲ್ಲಿ ಮಾಡಿದೀವಿ. ಮಾಧ್ಯಮದವರು ತಾವು ಕೂಡ ಅದನ್ನ ಹೊರಗಡೆ ಈಗ ಮ್ಯಾಲಿನೂ ಕೂಡ ನೋಡಿದ್ರೆ, ಹೊರಗಡೆನೂ ಕೂಡ ಅವೆಲ್ಲನೂ ಕೂಡ ಆ ಡಿಸ್ಪ್ಲೇನು ಕೂಡ ಮಾಡಿದ್ವಿ. ಹೀಗಾಗಿ ಬ್ಯೂಟಿ ಕೇರ್ ಮತ್ತು ಹೋಮ್ ಕೇರ್ ಗಳಲ್ಲಿ ಕೂಡ ನಾವು ಇವತ್ತು ಏನು ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನೀಸ್ ಇರ್ತವೆ, ಅದ್ರ ಜೊತೆಗೆ ನಾವು ಸ್ಪರ್ಧೆ ಮಾಡಬೇಕು. 2030 ಒಳಗಡೆ ಇದನ್ನ 5,000 ಕೋಟಿ ರೂಪಾಯಿಯನ್ನು ಒಯ್ಯಬೇಕು ಅನ್ನೋದನ್ನ ಇವತ್ತು ದಿವಸ ನಾವು ಒಂದು ಲಕ್ಷ್ಯ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇಂಟರ್ನ್ಯಾಷನಲ್ಗೆ ಹೋಗಬೇಕು. ಅದು ಇಂಟರ್ನ್ಯಾಷನಲ್ಗೆ ಸಪರೇಟ್ ಆದಂತಹ ಪ್ಯಾಕೇಜಸ್ ಕೂಡ ವಿಶೇಷವಾಗಿ ನಮ್ಮ ಕಮಿಷನರ್ ಗುಂಜನ್ ಕೃಷ್ಣ ಇಲ್ಲ ಈ ಸಮಾರಂಭದಲ್ಲಿಲ್ಲ. ಅವರು ಬಹಳಷ್ಟು ಆಸಕ್ತಿಯನ್ನು ವಹಿಸಿ ಈ ಇಂಟರ್ನ್ಯಾಷನಲ್ ಗ್ಲಾನ್ಸ್ ಅಂತ ಕೂಡ ತುಂಬ ಮಾಡಕ್ಕೆ ಮಾಡಿದ್ದಾರೆ. ನಾನು ಹೇಳ್ತಾ ಇದ್ದೆ ತಮ್ಮಣ್ಣ ಬಚ್ಚಿ ಅವರಿಗೆ, ಈ ಮೈಸೂರು ಸ್ಯಾಂಡಲ್ ಹೇಗಿದೆ, ಹಾಗೆ ನಾವು ಜಾಸ್ಮಿನ್ ಅದು ಇದಕ್ಕಿಂತ ಎಕ್ಸ್ಪೆನ್ಸಿವ್ ಆಗಿದೆ. ಸುಮಾರು ನಾನು ಅದನ್ನ ಕೊಯಂಬತ್ತೂರು ಒಂದು ಕಂಪನಿಯಿಂದ ಇದು ಮಾಡಿ ಹೇಳಿದಾಗ ಸುಮಾರು 2,80,000 ರೂಪಾಯಿ, 2,80,000 rupees per liter. That's a beautiful soap of it's valued around 400 rupees. You really like it, so I just will present it to you. ಸೊ ಅದನ್ನ ಜಾಸ್ಮಿನ್ ಅನ್ನು ಕೂಡ, ಯಾಕಂದ್ರೆ ಯುರೋಪಿಯನ್ ಮಾರ್ಕೆಟ್ ನಲ್ಲಿ ಇವತ್ತು ಮಿಡ್ಲ್ ಈಸ್ಟ್ ನಲ್ಲಿ ಸ್ಯಾಂಡಲ್ಗೆ ಒಂದು ಕಡೆ ಇದ್ರೆ, ಯುರೋಪಿಯನ್ ಮಾರ್ಕೆಟ್ ನ ಜಾಸ್ಮಿನ್ಗೆ ಜಾಸ್ತಿ ಡಿಮ್ಯಾಂಡ್ ಇದೆ. ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಿ. ಮತ್ತು ನನಗೆ ಒಂದು ವಿಚಾರ ಬರ್ತಾ ಇತ್ತು, ನಾವು ಈಗ ಪರ್ಫ್ಯೂಮ್ ಮಾರ್ಕೆಟ್ ನಲ್ಲಿ ನಾವು ಇರ್ಲಿಲ್ಲ. ನಾನು ನನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಅದರಲ್ಲಿ ನೋಡ್ತಾ ಇದ್ದೆ, ನಾನು ಸೋಷಿಯಲ್ ಮೀಡಿಯಲ್ಲಿ ಇರ್ತದೆ ಸರ್. ಕನೌಜ್ನಲ್ಲಿ ಸುಮಾರು 5,000 ವರ್ಷ ಹಳೆಯದು. ಇಸ್ ಕಾಲ್ಡ್ ಪರ್ಫ್ಯೂಮ್ ಕ್ಯಾಪಿಟಲ್, ಸುಗಂಧ ದ್ರವದ ರಾಜಧಾನಿ ಅಂತೀವಿ ಕನೌಜ್ನಲ್ಲಿ. ನಾನು ಅವ್ರನ್ನ ಅದು ಮಾಡಿ ನಾನು ನಮ್ಮ MD ಅವರಿಗೆ ಹೇಳಿದೆ. ಅವರು ಮತ್ತು ನಮ್ಮ ನಾಡಗೌಡರು, KSDL ಅಧ್ಯಕ್ಷರು ಎಲ್ಲರೂ ಹೋಗಿ ಕನೌಜ್ಗೆ ಹೋಗಿ ಬಂದು, ಈಗ ಆ ಕನೌಜ್ನ ಒಂದು ಕಂಪನಿ ಮತ್ತು ಇನ್ನೊಂದು ಕಂಪನಿ ಇಬ್ರು ವೇರಿಯಸ್ ನಮ್ಮ ಪರ್ಫ್ಯೂಮ್ಸ್ ಅನ್ನ, ಅದರಲ್ಲಿ ಪ್ರೀಮಿಯಂ ಇದೆ, ಮಧ್ಯಮ ಇದೆ ಮತ್ತು ಸಾಮಾನ್ಯ ಜನರಿಗೆ 3 ಕ್ಯಾಟಗರಿಯಲ್ಲಿ, ಮಹಾರಾಜ, ಮಹಾರಾಣಿ ಸೀರೀಸ್ ಅಂತ ಹೇಳಿ ಪ್ರೀಮಿಯಂ ಸೀರೀಸ್ ಅಂತ ಹೇಳಿ ಪ್ರೀಮಿಯಂ ನಂಬರ್ ಮಧ್ಯಮ ಇರುತ್ತೆ, 3 ಇದರಲ್ಲಿ ಇವತ್ತು ದಿವಸ ಆ ಪರ್ಫ್ಯೂಮ್ಸ್ ಅನ್ನು ಕೂಡ ಇವತ್ತು ದಿವಸ ನಾವು ಇವತ್ತು ದಿವಸ ಮಾರ್ಕೆಟ್ಗೆ ಅದನ್ನ ತಮ್ಮಣ್ಣ ಬಚ್ಚಿ ಅವರು ಇವತ್ತು ದಿವಸ ಅದನ್ನ ರಿಲೀಸ್ ಮಾಡಿದ್ದಾರೆ. ಹೀಗೆ KSDL ತನ್ನ ಗತ ವೈಭವ ಏನೇ ಇತ್ತು, ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಸರ್ ಎಂ ವಿಶ್ವೇಶ್ವರಯ್ಯವರು ಮತ್ತು ಶಾಸ್ತ್ರಿ ಅವರು ಮಾಡಿದಂತೆ ಈ ಸಂಸ್ಥೆ ಇದಕ್ಕೆ ಬಹಳಷ್ಟು ಅಲ್ಲಿ ಕೆಲಸ ಮಾಡಿದವರ ಕಾರ್ಮಿಕರ ಪರಿಶ್ರಮವೂ ಕೂಡ ಇದೆ. ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಮಗೆ ಸಂಪೂರ್ಣವಾಗಿ ನಾವು ಯಾವಾಗವಾಗ ಅವ್ರಿಗೆ ಹೋಗಿ ಈ ರೀತಿ ಇದಕ್ಕೆ ಒಂದು ಬೆಳವಣಿಗೆಗೆ ನಾವು ಒತ್ತನ್ನ ಕೊಡ್ತಾ ಇದೀವಿ ಅಂದಾಗ ಬಹಳ ಸಂತೋಷದಿಂದ ಅವರು ಅದನ್ನ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಳು ಕೂಡ ಬಹಳಷ್ಟು ಇದರ ಬಗ್ಗೆ ಹೆಮ್ಮೆಯನ್ನು ಕೊಟ್ಕೊಂಡಿದ್ದಾರೆ. ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆ, KSDL ಏನಿದೆ, ಈ ಪ್ರಾಡಕ್ಟ್ಸ್ ಕೂಡ ಇವತ್ತು ದಿವಸ ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಅದನ್ನು ಕೊಂಡೊಯ್ಯಲಿಕ್ಕೆ ಇವತ್ತು ನಾವು ತಮ್ಮಣ್ಣ ಬಚ್ಚಿ ಅವರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಒಂದು ದಿವಸದ ಮಾಡಿ ಇವತ್ತು ಅದರ ಲಾಂಛನ ಆಗಿದೆ. ಬರುವಂತ ದಿವಸಗಳಲ್ಲಿ ಈ ಮೈಸೂರು ಸ್ಯಾಂಡಲ್ ನಮ್ದೇನು ಸೋಪ್ ಇದೆ, ಪ್ರಾಡಕ್ಟ್ಸ್ ಇದೆ, KSDL ಎಲ್ಲ ಪ್ರಾಡಕ್ಟ್ಸ್ ಕೂಡ ಕೇವಲ ರಾಷ್ಟ್ರೀಯ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇವತ್ತು ದಿವಸ ನಾವು ಅದನ್ನ ಕೊಂಡೊಯ್ಯುವಷ್ಟರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಬಹಳ ಸಂತೋಷದಿಂದ ಈ ಒಂದು ಲಾಂಚ್, ನನ್ನ ಬ್ರ್ಯಾಂಡ್ ಅಂಬಾಸಿಡರ್ ಲಾಂಚ್ಗೆ ನಾನು ಭಾಗವಹಿಸಿದ್ದೀನಿ. ಕೆಲವು ಮಾತುಗಳನ್ನು ತಮ್ಮ ಜೊತೆ ಹಂಚಿಕೊಂಡಿದ್ದೀನಿ. We are very happy, madam, to have you as a brand ambassador. You may get lots of offers from various corporate brands like FMCG brands. But this is the Mysore Sandal is one, so this is the one PSU which was started by then Maharaja of Mysore, Sri Narodi Krishnaraj Vodiyar and Vishweshwaraya ji and Shastri ji, and this is a heritage of our country.
So whenever a festival happens anywhere, so Diwali or Dasara or whatsoever, whatever we have, people use this food as a tradition. It's been part of, it's been embedded as a tradition from of our people. And today you are an ambassador, and we look forward with your this one active participation, we'll take it to new heights. And not only in India, we like to grow internationally, and we always will seek your cooperation and your active participation in this. And I congratulate for you being the brand ambassador. 28 ಪಾಯಿಂಟ್ ಸುಮಾರು 3 ಕೋಟಿ ಫಾಲೋವರ್ಸ್ ಹೋಗಿದ್ದಾರೆ. ನಾವು ಆಯ್ಕೆ ಮಾಡುವಾಗ ಬಹಳಷ್ಟು ಕಮಿಟಿಗಳು ಮಾಡಿ ಎಲ್ಲನೂ ಕೂಡ ಒಂದು ರಜನಿಕಾಂತ್ ಅವರು ಇದ್ದಾರೆ, ಅದನ್ನು ಮಾಡಿಕೊಂಡು ಅನೇಕರನ್ನ ವಿಚಾರ ಮಾಡಿದ್ರು. ಅನೇಕ ಸಲ ಬಹಳಷ್ಟು ಇದು ಬರ್ತಾ ಇತ್ತು, ಎಲ್ಲೆಲ್ಲ ಆಕ್ಟರ್ಸು ಯಾರು ಕೆಲವೊಬ್ಬರಿಗೆ ಬೇರೆ ಬೇರೆ ಇದಕ್ಕೆ ಎಂಡೋರ್ಸ್ ಮಾಡಿದ್ದಾರೆ, ಯಾರು ಫ್ರೀ ಆಗಿದ್ದಾರೆ, ಯಾರು ಅದರಲ್ಲಿ ಫಾಲೋವರ್ಸ್ ಎಷ್ಟು ಜಾಸ್ತಿ ಇದೆ, ಇದೆಲ್ಲ ಮಾನದಂಡಗಳನ್ನ ಇದು ಮಾಡಿಕೊಂಡು ಇವತ್ತು ತಮ್ಮನ ಬಚ್ಚಿ ಅವ್ರನ್ನ ಇವತ್ತು ಸಹ ಕಮಿಟಿ ಇವತ್ತು ಸಹ ಆಯ್ಕೆ ಮಾಡಿ ಇವತ್ತು ಸಹ ವಿಶ್ವಾಸ ಇದೆ ಟೇಕ್ ಇಟ್ ಟು ನ್ಯೂ ಹೈಟ್ಸ್. ನಾವು ದೊಡ್ಡದಾಗಿ ಬೆಳೆಸುವಂತ ನಮ್ಮ ಅದನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ, ಇವತ್ತು ಈ ಮಾಧ್ಯಮ ಸ್ನೇಹಿತರು ನಿಮಗೂ ಕೂಡ ಬಹಳಷ್ಟು ಪಾಲಿದೆ. ಇವತ್ತು ತಾವು ಕೂಡ ಇದನ್ನ ಬಹಳಷ್ಟು ಇದನ್ನ ಪ್ರಚಾರವನ್ನ ಇದನ್ನು ಕೊಟ್ಟಿದ್ದೀರಿ. ಈಗಲೂ ಕೂಡ ಇದನ್ನು ಸಹ ಮಾಡೋ ಜೊತೆಗೆ ಇವತ್ತು ನಮ್ಮ ಗತವೈಭವ ಏನಿದೆ, ನಮ್ಮ ಈ ಮೈಸೂರು ಸಾರಿಗೆ ಜಾಗತಿಕ ಮಟ್ಟಿಗೆ ಓಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರಿ ಎಲ್ಲರಿಗೂ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರೋತ್ಸಾಹ ನೀಡಿದ್ದಕ್ಕೆ ಸಹಕಾರ ನೀಡಕ್ಕೆ ವಿನಂತಿಸಿ ನನ್ನ ಮಾತಿಗೆ ಬರಬೇಕು. ನಮಸ್ಕಾರ. The glorious foundation and legacy of 108 years. In the days to come, Mysore Channel is going to regain its glory. ತನ್ನ ಗತ ವೈಭವದ ದಿನಗಳನ್ನು ಮತ್ತೊಮ್ಮೆ ಗಳಿಸಲಿದೆ ಅನ್ನುವಂತಹ ನಿಜವಾದ ನಾಯಕನ ರೂಪದಲ್ಲಿ ಶ್ರೀ ಎಂ ಬಿ ಪಾಟೀಲ್ ಅವರು ತಿಳಿಸಿದ್ದಾರೆ. Ladies and gentlemen, it goes without saying, let's give a round of applause and thanks to Shri M B Patil ji for his highly motivating and inspiring address. ಧನ್ಯವಾದಗಳು ಸರ್. We've come to the end of today's program. ಒಂದು ಕಾರ್ಯಕ್ರಮ, ಈ ಮಟ್ಟದ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು